ಏನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಇತಿಹಾಸ ನನಗೆ ಗೊತ್ತು, ಏನೂ ತಪ್ಪಾಗಿಲ್ಲ ಅಂತ ನಾನು ಧೈರ್ಯದಿಂದ ಹೇಳಿದ್ದೆ ಮುಂಚೆಯೇ. ಚಾರ್ಜ್ ಶೀಟ್ ಕಾಪಿ ನಾನು ಇನ್ನೂ ಕೂಡ ಓದಿಲ್ಲ, ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು. ಅದರ ಇತಿಹಾಸ ನನಗೆ ಬಹಳ ಚೆನ್ನಾಗಿ ಗೊತ್ತು, ಏನೂ ತಪ್ಪಾಗಿಲ್ಲ, ಬಟ್ ಆ ಕಳಂಕದಿಂದ ಹೊರಗೆ ಬರಬೇಕು ಅಂದರೆ ಇದೊಂದು ತನಿಖೆ ಆಗಲೇಬೇಕು ಅಂತ ನಾನು ಹೇಳಿದ್ದೆ. ಹಂಗೆ ಆಗಿದೆ. ಚಾರ್ಜ್ ಶೀಟ್ ಕಾಪಿ ಏನು ಬಂದಿದೆ ಅಂತ ನಾನು ಇನ್ನೂ ಓದಿದ ನಂತರ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ ಅಂತ. ಒಂದೇ ನೆನಪಿರಲಿ, ಆ ಧರ್ಮದ ಮುಂದೆ ಧರ್ಮ ಮತ್ತೊಂದು ಸಲ ಗೆದ್ದು ಬೀಗಿದೆ. ಧರ್ಮೋ ರಕ್ಷತಿ ರಕ್ಷತಃ, ಇಷ್ಟೇ ಹೇಳ್ಬೋದು ಈ ಸದ್ಯ, ಈ ಕ್ಷಣಕ್ಕೆ ಅಷ್ಟು ಹೇಳ್ಬೋದು ನಾವು. ಆ ಧರ್ಮಕ್ಕೆ, ಸುಳ್ಳಿಗೆ, ಅಸತ್ಯಕ್ಕೆ ಹೆಚ್ಚು ಆಯಸ್ಸಿರಲ್ಲ ಅನ್ನೋದು ಮತ್ತೊಂದು ಸಲ ಪ್ರೂವ್ ಆಗಿದೆ. ಆರಂಭದಲ್ಲಿ ವಿಜೃಂಭಿಸುತ್ತವೆ ಅವೆಲ್ಲವೂ ಕೂಡ, ಕಣ್ಣಿಗೆ ನಮಗೆ ಕಲರ್ಫುಲ್ಲಾಗಿ ಕಾಣುತ್ತೆ. ಸುಳ್ಳು ಕೇಳಿಸ್ಕೊಳ್ಳೋಕ್ಕೆ ಭಾರಿ ಚೆನ್ನಾಗಿರುತ್ತೆ, ಕಿವಿಗೆ ಇಂಪಾಗಿರುತ್ತೆ. ಬಟ್ ಅದನ್ನ ಓವರ್ಟೇಕ್ ಮಾಡಿ ಸತ್ಯ ಮುಂದಕ್ಕೆ ಬರೋಕೆ ಅಥವಾ ಧರ್ಮ ಗೆಲ್ಲಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಇಲ್ಲೂ ಕೂಡ ಅದೇ ಆಗಿರೋದು ಧರ್ಮಸ್ಥಳದಲ್ಲಿ. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನ ಹೇಳಿದ್ದೆ. ಈಗ ಕಾಪಿ ನಿಮ್ಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನ್ ಕ್ರಮ ಕೈಗೊಳ್ಬೇಕೋ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನ ಹೇಳಿದ್ದೆ. ಈಗ ಕಾಪಿ ನಿಮ್ಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನ್ ಕ್ರಮ ಕೈಗೊಳ್ಬೇಕೋ,